ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಷ್ಣುಪ್ರಿಯಾ ಕ್ರಿಯೇಷನ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಾಸ್ತು ಗಿಡದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಲಾಗಿದೆ. ವಾಸ್ತು ಗಿಡದ ಉಪಯೋಗ, ವಾಸ್ತು ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಡುವುದರಿಂದ ನಮ್ಮ ಅದೃಷ್ಟ ಬದಲಾವಣೆಯಾಗುತ್ತದೆ ಹಾಗೂ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಬನ್ನಿ ಸ್ನೇಹಿತರೆ, ಈ ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಒತ್ತೋದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊಬೈಲ್ಗೆ ನೇರವಾಗಿ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಮತ್ತು ಬಂಧುಗಳಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಾಸ್ತು ಗಿಡದ ಬಗ್ಗೆ ಕೆಲವು ಕುತೂಹಲಕಾರಿಯಾದಂತಹ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ನೈಸರ್ಗಿಕವಾಗಿ ಮರ ಮತ್ತು ಗಿಡಗಳು ವಾತಾವರಣವನ್ನು ಶುದ್ಧಿಗೊಳಿಸುವುದಲ್ಲದೆ ನಮಗೆ ಆಹಾರ ಪದಾರ್ಥಗಳನ್ನು ಒದಗಿಸುತ್ತದೆ. ಅದರ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಕೂಡ ಹೆಚ್ಚಿಸುತ್ತದೆ. ನಮ್ಮ ಮನೆಯ ಅದೃಷ್ಟವನ್ನು ಕೂಡ ಬದಲಾವಣೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ನೇಹಿತರೆ, ಕೆಲವು ಗಿಡಗಳನ್ನು ನಮ್ಮ ಮನೆಯ ಅಂಗಳದಲ್ಲಿ ಮತ್ತು ನಮ್ಮ ಮನೆಯ ಒಳಗಡೆ ನೆಡುವುದರಿಂದ ವಾಸ್ತುದೋಷ ನಿವಾರಣೆಯಾಗುತ್ತದೆ, ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಹಾಗೂ ಮನೆಯ ಸದಸ್ಯರ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ. ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನು ಹೊರಹಾಕಿ ಪಾಸಿಟಿವಿಟಿಯನ್ನು ಹೆಚ್ಚಿಸುವುದರಲ್ಲಿ ವಾಸ್ತು ಗಿಡಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವೆಲ್ಲ ವಾಸ್ತು ಗಿಡಗಳು ನಮ್ಮ ಅದೃಷ್ಟವನ್ನು ಬದಲಾವಣೆ ಮಾಡುತ್ತದೆ ಎಂದು ನೋಡೋಣ. ಮೊದಲಿಗೆ ತುಳಸಿ ಗಿಡ. ಸ್ನೇಹಿತರೆ, ಹಿಂದೂ ಧರ್ಮದ ಪ್ರಕಾರ ತುಳಸಿ ಗಿಡ ದೈವಿಕ ಶಕ್ತಿಯನ್ನು ಹೊಂದಿದೆ ಹಾಗೂ ತುಳಸಿಯನ್ನು ಪೂಜಿಸುವುದು ಹಿಂದೂ ಧರ್ಮದಲ್ಲಿ ಸಾಂಪ್ರದಾಯಿಕವಾಗಿದೆ. ತುಳಸಿ ಗಿಡವು ಔಷಧಿ ಗುಣಗಳನ್ನು ಹೊಂದಿರುವುದರಿಂದ ಮನೆಯ ಸದಸ್ಯರ ಆರೋಗ್ಯವನ್ನು ವೃದ್ಧಿಸುತ್ತದೆ. ಈ ಗಿಡವನ್ನು ಈಶಾನ್ಯ ಮತ್ತು ಪೂರ್ವಕ್ಕೆ ಇಡುವುದರಿಂದ ತಾಯಿ ಮಹಾಲಕ್ಷ್ಮಿಯು ಪ್ರಸನ್ನಳಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯುಂಟು ಮಾಡುತ್ತಾಳೆ. ಎರಡನೆಯದಾಗಿ ಮನಿ ಪ್ಲಾಂಟ್ ಅಥವಾ ಹಣದ ಗಿಡ. ಹೆಸರೇ ಸೂಚಿಸುವ ಹಾಗೆ ಹಣದ ಹರಿವನ್ನು ಹೆಚ್ಚಿಸುತ್ತದೆ ಹಾಗೂ ಆರ್ಥಿಕ ಸ್ಥಿರತೆಗೆ ಸಹಾಯ ಮಾಡುತ್ತದೆ. ಇದರ ಹೃದಯ ಆಕಾರದ ಎಲೆಗಳು ಸುಖಕರವಾದ ಜೀವನವನ್ನು ಸೂಚಿಸುತ್ತದೆ. ಈ ಗಿಡವನ್ನು ಮನೆಯ ಒಳಗಡೆ, ಅದರಲ್ಲೂ ಆಗ್ನೇಯ ಭಾಗದಲ್ಲಿ ನೆಡುವುದರಿಂದ ಮನೆಯಲ್ಲಿ ಅದೃಷ್ಟ, ಸಮೃದ್ಧಿ, ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ. ಯಾವುದೇ ಕಾರಣಕ್ಕೂ ಮನಿ ಪ್ಲಾಂಟನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಲೇಬಾರದು ಹಾಗೂ ಗಿಡವನ್ನು ಮೇಲ್ಮುಖವಾಗಿ ಬೆಳೆಯುವಂತೆ ನೋಡಿಕೊಳ್ಳಬೇಕು ಹಾಗೂ ಹಳದಿ ಎಲೆಗಳನ್ನು ಕತ್ತರಿಸಿ ಗಿಡಕ್ಕೆ ಹಾಲು, ಸಕ್ಕರೆ ಮತ್ತು ಅರಿಶಿಣದ ನೀರನ್ನು ನಿಯಮಿತವಾಗಿ ಹಾಕುವುದರಿಂದ ಗಿಡವು ಸಮೃದ್ಧವಾಗಿ ಬೆಳೆದು ನಮ್ಮ ಮನೆಗೆ ಅದೃಷ್ಟವನ್ನು ತರುತ್ತದೆ. ಮೂರನೆಯದಾಗಿ ಸ್ನೇಕ್ ಪ್ಲಾಂಟ್ ಅಥವಾ ಹಾವಿನ ಗಿಡ. ಈ ಗಿಡವು ನೋಡುವುದಕ್ಕೆ ಹಾವಿನ ರೀತಿಯಲ್ಲಿ ಇರುವುದರಿಂದ ಇದನ್ನು ಸ್ನೇಕ್ ಪ್ಲಾಂಟ್ ಅಥವಾ ಹಾವಿನ ಗಿಡ ಎಂದು ಕರೆಯುತ್ತಾರೆ. ಈ ಗಿಡವು ರಾತ್ರಿಯಲ್ಲೂ ಆಮ್ಲಜನಕವನ್ನು ಯಥೇಚ್ಛವಾಗಿ ಬಿಡುಗಡೆ ಮಾಡುವುದರಿಂದ ಮನೆಯ ಒಳಾಂಗಣ ಮತ್ತು ಹೊರಾಂಗಣದಲ್ಲಿನ ವಿಷಕಾರಿ ಅನಿಲಗಳನ್ನು ಶುದ್ಧೀಕರಿಸಿ ಮನೆಯ ಸದಸ್ಯರ ಆರೋಗ್ಯವನ್ನು ಕಾಪಾಡುತ್ತದೆ. ಮನೆಯ ಒಳಾಂಗಣದಲ್ಲಿ ಈ ಗಿಡವನ್ನು ಇಡುವುದರಿಂದ ದೃಷ್ಟಿದೋಷ ನಿವಾರಣೆಯುಂಟಾಗುತ್ತದೆ ಹಾಗೂ ಧನಾತ್ಮಕ ಶಕ್ತಿಯು ಹೆಚ್ಚಾಗಿ ತಾಯಿ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯುಂಟು ಮಾಡುತ್ತಾಳೆ. ನಾಲ್ಕನೆಯದಾಗಿ ಬೊಂಬು ಪ್ಲಾಂಟ್ ಅಥವಾ ಬಿದಿರಿನ ಗಿಡ. ಬೊಂಬು ಪ್ಲಾಂಟ್ ಅಥವಾ ಬಿದಿರಿನ ಗಿಡ ಚೈನೀ ವಾಸ್ತು ಪ್ರಕಾರ ಮನೆಯ ವಾಸ್ತು ದೋಷ ನಿವಾರಣೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಮನೆಗೆ ಧನಾತ್ಮಕ ಶಕ್ತಿ, ಸಮೃದ್ಧಿ, ಅದೃಷ್ಟ ಮತ್ತು ಸಂಪತ್ತನ್ನು ಆಕರ್ಷಿಸುತ್ತದೆ. ಬಿದಿರಿನ ಗಿಡವನ್ನು ಪೂರ್ವಕ್ಕೆ ಇಟ್ಟರೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಉಂಟಾಗುತ್ತದೆ. ಅದೇ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ಸಂಪತ್ತು ಮತ್ತು ಸಮೃದ್ಧಿಯು ಹೆಚ್ಚಾಗುತ್ತದೆ ಮತ್ತು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಕೆಲಸದಲ್ಲಿ ಪ್ರಗತಿ ಉಂಟಾಗುತ್ತದೆ. ಹಾಗೂ ಈ ಗಿಡವನ್ನು ಯಾರಿಗೂ ಉಡುಗೊರೆಯಾಗಿ ಕೊಡಬಾರದು ಹಾಗೂ ಈ ಗಿಡಕ್ಕೆ ಕೆಂಪು ರಿಬ್ಬನ್ ಸುತ್ತುವುದು ಅದೃಷ್ಟ ಮತ್ತು
ಯಶಸ್ಸನ್ನು ಹೆಚ್ಚಿಸುತ್ತದೆ. ಐದನೆಯದಾಗಿ ಜೇಡ್ ಸಸ್ಯ ಅಥವಾ ಜೇಡ್ ಪ್ಲಾಂಟ್. ಜೇಡ್ ಸಸ್ಯವು ಒಳಾಂಗಣದಲ್ಲಿ ಗಾಳಿಯನ್ನು ಶುದ್ಧೀಕರಿಸುವ, ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುವ ಮತ್ತು ಸುಲಭವಾಗಿ ನಿರ್ವಹಿಸುವಂತಹ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ಈ ಗಿಡವು ನೋಡಲು ಸುಂದರವಾಗಿರುವುದರಿಂದ ಮನೆಗೆ ಅಲಂಕಾರಿಕವಾಗಿ ಇಡಬಹುದು ಹಾಗೂ ಈ ಗಿಡವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ಈ ಗಿಡದ ಎಲೆಗಳ ರಸವನ್ನು ಸಾಂಪ್ರದಾಯಿಕವಾಗಿ ಸಣ್ಣ ಗಾಯಗಳು ಮತ್ತು ಸುಟ್ಟ ಗಾಯಗಳಿಗೆ ಚಿಕಿತ್ಸೆ ನೀಡಲು ಬಳಸುತ್ತಾರೆ ಮತ್ತು ಇದು ನಂಜು ನಿರೋಧಕ ಗುಣಗಳನ್ನು ಹೊಂದಿದೆ. ಜೇಡ್ ಸಸ್ಯ ಮನೆಯ ವಾಸ್ತುದೋಷ ಮತ್ತು ದೃಷ್ಟಿದೋಷವನ್ನು ನಿವಾರಿಸಿ ಮನೆಗೆ ಸಕಲ ಸಂಪತ್ತನ್ನು ಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆರನೆಯದಾಗಿ ಪಾರಿಜಾತ ಗಿಡ. ಪಾರಿಜಾತ ಗಿಡವು ಒಂದು ದೈವಿಕ ಶಕ್ತಿಯನ್ನು ಹೊಂದಿದೆ. ಇದನ್ನು ದೇವಲೋಕದ ಪುಷ್ಪ ಎಂದು ಕರೆಯುತ್ತಾರೆ. ಪಾರಿಜಾತ ಪುಷ್ಪವು ತಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಪುಷ್ಪವಾಗಿದೆ. ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ಪಾರಿಜಾತ ಪುಷ್ಪವನ್ನು ಬಳಸುವುದರಿಂದ ತಾಯಿ ಮಹಾಲಕ್ಷ್ಮಿಯು ಪ್ರಸನ್ನಳಾಗಿ ಕೇಳಿದ ವರವನ್ನು ದಯಪಾಲಿಸುತ್ತಾಳೆ. ಈ ಪಾರಿಜಾತ ಗಿಡವನ್ನು ಮನೆಯ ಉತ್ತರ ಅಥವಾ ಪೂರ್ವಕ್ಕೆ ನೆಡುವುದರಿಂದ ಆ ಮನೆಯ ಸದಸ್ಯರಿಗೆ ಎಂದೂ ಹಣಕಾಸಿನ ಕೊರತೆ ಉಂಟಾಗುವುದಿಲ್ಲ ಮತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಾಗೂ ಆಲೋವೆರಾ ಮತ್ತು ದಾಳಿಂಬೆ ಗಿಡವನ್ನು ಕೂಡ ಮನೆಯ ಅಂಗಳದಲ್ಲಿ ನೆಡುವುದರಿಂದ ಮನೆಯ ವಾಸ್ತುದೋಷ ನಿವಾರಣೆಯಾಗುತ್ತದೆ ಹಾಗೂ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಮತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾ ನನ್ನ ಈ ಒಂದು ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.